ಬರುವಂಥ ಎಲ್ಲರಿಗೂ ದೇವರು ಸುಖ ಶಾಂತಿಯನ್ನು ಕೊಡಲಿ, ನೆಮ್ಮದಿಯನ್ನು ಕೊಡಲಿ, ಎಲ್ಲರಿಗೂ ನಿಮಗೆ ದೇವರು ಒಳ್ಳೇದು ಮಾಡಿ ತಪ್ಪುವನ್ನು ಕೊಡ್ತೀವಿ. ಸರ್, ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಇವತ್ತು ವಿಧಾನಸೌಧ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಕ್ಯಾಚ್ ಏನಿದೆಯಲ್ಲ, ಇವರು ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಒಂದು ಸ್ಲೋಗನನ್ನು ಅವತ್ತು ನಾವೆಲ್ಲ ಸ್ಟೂಡೆಂಟ್ಸ್ ಇದ್ವಿ, ಅವತ್ತು ಹೊಂದಿಸಿದ್ರು. ಪ್ರತಿ ಸೋಮವಾರ 1 ಹೊತ್ತು ಊಟ ಮಾಡ್ತಿದ್ರು, ಊಟವನ್ನು ಬಿಡಬೇಕಂತ ಹೇಳ್ತಿದ್ರು. ಅವರು ರೈತರಿಗೆ ಅತ್ಯಂತ ಸಮೀಪದವರಾಗಿದ್ದರಿಂದ ಈ ಗಿಡಗಳನ್ನ ಹತ್ತೋದ್ರಿಂದ ಎಲ್ಲಿ ಗಿಡಗಳು ಇರ್ತಾವೆ ಅಲ್ಲಿ ಶಾಂತಿ ನೆಮ್ಮದಿ ಇರ್ತದೆ ಅನ್ನುವಂಥ ಒಂದು ತತ್ವ. ವೃದ್ಧದಿಂದ ಇವತ್ತು ಗಿಡಗಳನ್ನ ಹಚ್ಚುವಂಥ ಇದು ಪದ್ಧತಿ ಎಲ್ಲ ಕಡಿಮೆ ಆಗಿದೆ. ಇವತ್ತು ನಮ್ಮ ವಿಧಾನಸೌಧದಲ್ಲಿ ಅದು ಪರ್ಟಿಕ್ಯುಲರ್ ನಮ್ಮ ಇಲಾಖೆಯಲ್ಲಿ ಅಂದರೆ ಕೌನ್ಸಿಲಲ್ಲಿ ಈ ಗಿಡಗಳನ್ನು ಹಚ್ಚುವಂಥ ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಆ ಹಿನ್ನೆಲೆ ಇವತ್ತು ಗಂಧದ ಗಿಡವನ್ನು ಹಚ್ಚಿವಿ ನಾವು. ಗಂಧದ ಗಿಡ ಹಚ್ಚೋದ್ರಿಂದ ಅದು ಉತ್ತಮವಾದಂಥ ರೀತಿಯಿಂದ ಬೆಳೆದು ಇದೆಲ್ಲ ಸುತ್ತಲಿದ್ದ ವಾತಾವರಣವನ್ನು ಉತ್ತಮವಾದಂಥ ರೀತಿಯಿಂದ ಕೊಡಲಿ ಅನ್ನೋಂಥ ಉದ್ದೇಶದಿಂದ ಇದನ್ನು ಹಚ್ಚಿ ಪ್ರತಿಯೊಬ್ಬರು ಈಗಿಂಥ ಗಿಡಗಳನ್ನು ಹಚ್ಚಿದರೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ದಿವಸ ತಮ್ಮ ಮನೆಯಲ್ಲಿ ಕಾಂಪೌಂಡ್ ಎಲ್ಲಾಗಲಿ ಒಂದು ಗಿಡಗಳನ್ನು ಹಚ್ಚಿದರೆ ಕರ್ನಾಟಕ ಸುಂದರವಾದಂಥ ನಗರ ಆಗುತ್ತದೆ ಅನ್ನೋಂಥ ಪರಿಕಲ್ಪನೆ. ನಾನು ಸಾವಿರಾರು ಗಿಡಗಳನ್ನು ನಮ್ಮ ತೋಟದಲ್ಲಿ ಎಲ್ಲರೂ ಗಿಡಗಳನ್ನು ಬೆಳೆಸುವಂಥ ಕಾರ್ಯಕ್ರಮ ಮಾಡಲಿಕ್ಕೆ ಆ ಉದ್ದೇಶದ ಇವತ್ತು ಗಿಡವನ್ನು ಹಚ್ಚಿದೆ. ಇನ್ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಂಬ್ಕೋಬೇಕು ಅಂತ ನಾವು ಮಾಡಿ, ಯಾಕೆಂದರೆ ಹೊಸ ವರ್ಷ ಬಂತು, ಈಗ ಹೊಸ ಯೋಜನೆಗಳನ್ನು ಯಾವ್ದಾರು ಹಾಕೊಂಡಿದ್ದಾರೆ ಹೇಗೆ? ಹೊಸ ಯೋಜನೆಗಳನ್ನು ನಾವು ನಮ್ಮ ಇದರಲ್ಲಿ ವಿಧಾನಮಂಡಲದಲ್ಲಿ ಯಾವ ರೀತಿಯಿಂದ ಸದನ ನಡೆಸಬೇಕು, ಅದಕ್ಕೊಂದು ಟ್ರೈನಿಂಗ್ ಕೊಡಬೇಕು ಶಾಸಕರಿಗೆ ಅನ್ನೋಂಥ ಒಂದು ವಿಚಾರ ಇಟ್ಟಿದ್ದೀವಿ. ಮತ್ತು ವಿಧಾನಮಂಡಲವನ್ನು ನಡೆಸುವಾಗ ನಾವೇನು ಬೆಳಗಾವಿಯನ್ನು ನಡೆಸಿದೆಯಲ್ಲ ಈಗ ಆ ಥರ ಎಲ್ಲ ದಿನಮಾನಗಳಲ್ಲಿ ಒಂದು ವಿಧಾನಮಂಡಲದಲ್ಲಿ ಆ ಥರ ನಡೆಸಬೇಕು. ಮತ್ತೆಲ್ಲ ಏನು ನಮ್ಮ ನೌಕರರು ಇರ್ತಾರಲ್ಲ, ಎಂಪ್ಲಾಯೀಸ್ ಇರ್ತಾರಲ್ಲ, ಅವರು ಪ್ರತಿಯೊಂದನ್ನು ಕೂಲಂಕಷವಾಗಿ ಚೆಕ್ ಮಾಡಿ ಕ್ವಶನ್ ಹಾಕುವಾಗ ಮತ್ತೊಂದು ನೋಡಿ ಜನಪರವಾದಂಥ ಕಾರ್ಯಕ್ರಮಕ್ಕೆ ಹೆಚ್ಚು ಮಹತ್ವ ಕೊಡಬೇಕನ್ನುವಂಥ ಹಲವಾರು ಯೋಜನೆ ಇಟ್ಕೊಂಡ್ವಿ. ಇನ್ನೂ ಬೇರೆ ಬೇರೆ ವಿಚಾರವನ್ನು ನಾವು ಮಾಡಬೇಕಂತ ಮಾಡಿದ್ವಿ. ಸಮಿತಿಗಳು ಕೆಲಸ ಮಾಡ್ತಾರೆ, ಸಮಿತಿಗಳು ಕೆಲಸ ಮಾಡಿ ತಕ್ಷಣ ರಿಪೋರ್ಟ್ ಕೊಡಬೇಕು ಅನ್ನೋದು ಸಹಿತ ಮಾಡ್ತಿದ್ವಿ. ಹಲವಾರು ವಿಚಾರಣೆ ಹಾಕೊಂಡು ಈ ಬರುವಂಥ ದಿನ ಮಾಡಿ 1 ತಿಂಗಳು 2 ತಿಂಗಳಲ್ಲಿ ಇದನ್ನೆಲ್ಲ ಒಂದು ಮಟ್ಟಕ್ಕೆ ತಂದು ಎಲ್ಲ ಕಡೆ ಮಾಡುವಂಥ ಕೆಲಸ ಮಾಡ್ತೀವಿ. ಸರ್, ಹೊಸ ವರ್ಷ ಬರ್ತಾ ಇದೆ. ಕಳೆದ ವರ್ಷದಲ್ಲಿ ಯಾವ್ದಾದ್ರು ಮೆಮೊರಿಯನ್ನು ನೆನಪಿಸ್ಕೊಳ್ಳೋದು ಕೌನ್ಸಿಲ್ ಆ್ಯಂಡ್ ಅಸೆಂಬ್ಲಿ? ಮೆಮೊರಿಯಲ್ಲಿ ನೆನಪು ಅಂದರೆ ಒಂದು ಸಾರಿ ಇಲ್ಲೇ ಸದನ ನಡೆಯುವಾಗ ಈ ಹೇಳ್ತಾರೆ, ಸದನ ನಡೆಯುವಾಗ ಯಾವಾಗಾದರೂ ಸಾರ್ವಜನಿಕ ಬದುಕಿಗೆ ಸ್ಪಂದಿಸಬೇಕು, ಸಾರ್ವಜನಿಕ ಸಂಕಟಕ್ಕೆ ಸ್ಪಂದಿಸಬೇಕು. ಕೊನೆಯ 3 ದಿವಸದ ವಿನಾಕಾರಣ ನಮ್ಮಲ್ಲಿ ಹನಿ ಟ್ರ್ಯಾಪ್ ಸಲುವಾಗಿ ಹೋಯಿತು. ಅದು ನಮಗೆ ಭಾಳಷ್ಟು ನೋವನ್ನು ತರುವಂಥ ಕೆಲಸವನ್ನು ಅವತ್ತು ಮಾಡಿದ್ವಿ. ಅದನ್ನು ಬಿಟ್ಟು ಬೇರೆ ಯಾವಿಲ್ಲ. ಮತ್ತು ಅದ್ರ ಕೂಡ ಈ ಸರಿ ನಾವು ಬೆಳಗಾವಿಯಲ್ಲಿ ಸದನವನ್ನು 11 ಗಂಟೆವರೆಗೆ ನಡೆಸಿ ಮುಖ್ಯಮಂತ್ರಿ ತಾಸಿನವರೆಗಿದ್ದರು. 11 ರಾತ್ರಿ 4:45 11 ಗಂಟೆ ಸುಮಾರು 11 ತಾಸಿನವರೆಗೆ ಯಾವುದೇ ಬ್ರೇಕ್ ಇಲ್ಲ ಸದನ ನಡೆಸಿದ್ವಿ. ಮತ್ತು ಊಟಕ್ಕೆ ಸಹಿತ ಬಿಟ್ಟಿಲ್ಲ. ಅಂದರೆ ಕೌನ್ಸಿಲ್ ಈ ಸರಿ ಬೆಳಗಾವಿಯಲ್ಲಿ ಅತ್ಯಂತ ಮಾದರಿಯಾದಂಥ ಕೆಲಸವನ್ನು ಮಾಡಿದಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಒಬ್ಬ ಸಭಾಪತಿ ಆದಂಥ ಸಭಾದಲ್ಲಿ ಯಾರಿರಲಿ 11 ತಾಸಿನವರೆಗೆ ಕೂತ್ಕೊಳ್ಳೋದು ಅಂದ್ರೆ ಭಾಳ ಕಷ್ಟ. ನಾವು ಕೂತ್ಕೊಂಡು ಮತ್ತು ಅವತ್ತು ಬ್ರೇಕ್ ಇಲ್ದನ ಸದನವನ್ನು ನಡೆಸಿ ಎಲ್ಲ ಅಜೆಂಡಾನ ಮುಗಿಸಿ ಜನರಿಗೆ ಇವತ್ತು ಒಳ್ಳೆಯ ಮೆಸೇಜನ್ನು ಕೊಡುವಂಥ ಕೆಲಸ ಕೌನ್ಸಿಲ್ ಸರ್, ಇದು ವರದಿಯಲ್ಲಿ ಬಂತು ಸರ್. ಇದು ಲಾಸ್ಟ್ ಟೈಮ್ ಗಲಾಟೆ ಆಗಿತ್ತು, ವರದಿ ಯಾವುದು ವರದಿ ಅದು ಎಥಿಕ್ಸ್ ಕಮಿಟಿ ಕೊಟ್ಟಿವಿ. ಇನ್ನು ಎಥಿಕ್ಸ್ ಕಮಿಟಿ ಅವ್ರು ಏನು ಮಾಡಿದ್ರೆ ಗೊತ್ತಿಲ್ಲ. ನಾವು ಇಮಿಡಿಯೇಟ್ಲಿ ಅದನ್ನು ಇಬ್ಬರು ಮತ್ತು ಕಂಪ್ಲೇಂಟ್ ಕೊಟ್ಟ ನಂತರ ಅದನ್ನು ಎಥಿಕ್ಸ್ ಕಮಿಟಿ ಕೊಡಬೇಕು. ನಾವು ಮತ್ತೆ ಮಾಡೋಕ್ಕೆ ಬರೋದು. ಎಥಿಕ್ಸ್ ಕಮಿಟಿ ಅವರು 2 ಮೀಟಿಂಗ್ ಮಾಡ್ಯಾರೆ. ಅದು ಉಪಸಭಾಪತಿ ಅದಕ್ಕೆ ಅಧ್ಯಕ್ಷ ಇರ್ತಾರೆ. ಅವ್ರು ರಿಪೋರ್ಟ್ ಕೊಟ್ಟ ನಂತರ ಮುಂದಿನ ನಾನು ಕೇಳೋಣ. ಇನ್ನೊಂದು ಸರ್, ಈಗ ಕೋಗಿಲು ಲೇಔಟಲ್ಲಿ ಈಗ ಅಕ್ರಮವಾಸಿಗಳಿಗೆ ಮನೆಯನ್ನು ಕೊಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಒಟ್ಟಾರೆ ಏನಂದರೆ ನ್ಯಾಯವಾಗಿ ಕರ್ನಾಟಕ ಜನತೆಗೆ ಏನು ಅನ್ಯಾಯ ಮಾಡಬಾರ್ದು. ಹೊರಗಿನವ್ರಿಗಿಂತ ಕರ್ನಾಟಕ ಜನರಿಗೆ ಪ್ರಿಫರೆನ್ಸನ್ನು ಕೊಡಬೇಕು. ಇಲ್ಲಿದ್ದಂಥ ಜನರಿಗೆ ಅನ್ಯಾಯ ಮಾಡಿ ಇನ್ನೊಬ್ಬರಿಗೆ ನಾವು ಮಣಿ ಹಾಕುವಂಥ ಕೆಲಸ ಆಗಬಾರ್ದು. ಯಾರಿಗೆ ನಮ್ಮ ಜನ ಅದರ ಮೊದಲಿಗೆ ಎಲ್ಲ ರಾಜ್ಯಕ್ಕೆ ಹೋದ್ರು ಮೊದಲು ತಮ್ಮ ಭಾಷೆ ತಮ್ಮ ಜನ ಅವ್ರು ನೋಡ್ತಾರೆ. ಕರ್ನಾಟಕ ಸ್ವಲ್ಪ ಎಲ್ಲ ವಿಶಾಲವಾದಂಥ ಹೃದಯದವರು ನಾವಂದ್ರೆ ನಮ್ಮನ್ನೆಲ್ಲ ಇರ್ಕೊಂಡು ಅದಾಗಬಾರ್ದು. ಇಲ್ಲಿದ್ದಂಥ ಜನರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ನಾನು ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ನೀವು ಜಾಗ ಅಂದರೆ ವಸತಿ ಕೊಡೋಕ್ಕೆ ಆಗಿಲ್ಲ. ನೀವು ಬೇರೆ ರಾಜ್ಯದವ್ರಿಗೆ ಏನು ಕೊಡ್ತೀರಂತಲೂ ಅಧಿವೇಶನದಲ್ಲಿ ಒಬ್ಬ ಸದಸ್ಯರು ಪ್ರಶ್ನೆ ಕೇಳಿದ್ರು. ಅವ್ರು ಪ್ರಶ್ನೆ ಕೇಳ್ತಾರೋ ಮಂತ್ರಿ ಉತ್ತರ ಹೇಳ್ತಾರೋ ಅದಕ್ಕೆ ನ್ಯಾಯ ಮಾಡೋಕ್ಕಾಗಲ್ಲ.